ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಬಹಳ ಪ್ರಮುಖವಾಗಿ BJP ಮತ್ತು JDS ಸಪ್ರೇಟಾಗಿ ಚುನಾವಣೆಗಳು ಎದುರಿಸ್ತಾವ ಅನ್ನುವಂಥ ಮಾತುಗಳನ್ನ ಕೇಳಿ ಬರ್ತಾಯಿದ್ವಿ. ಆದರೆ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಜಂಟಿಯಾಗಿದ್ದರೆ ನಮ್ಮ ಭವಿಷ್ಯ ಫಿಕ್ಸ್ ಭದ್ರ ಅನ್ನುವಂಥ ಭಾವನೆ ಎರಡು ಪಕ್ಷಗಳಲ್ಲೇ ರಾಜ್ಯದ ಮಟ್ಟಿಗೆ ಮೂಡಿದೆ. ಯಾಕಂತಂದ್ರೆ DKC ಅವರು ಆಕ್ರಮಣಕಾರಿ ನೀತಿ ಅವರು ಡಿಫೆನ್ಸ್ ಆಡೋದು ಭಾಳ ಕಡಿಮೆ ಅಂತ ಅನ್ನಿಸ್ತದೆ. ಅವರು ಡೆವಲಪ್ಮೆಂಟ್ ನೋಡಿದರೆ, ಮುಖ್ಯಮಂತ್ರಿ ಆದಂಥ ಡೆವಲಪ್ಮೆಂಟ್ ನೋಡಿದರೆ, ಅದರಲ್ಲೂ ಬಲಿಷ್ಠ ಸಿದ್ದರಾಮಯ್ಯರನ್ನ ಬದಿಗೆ ಸರಿಸಿದ್ದನ್ನು ನೋಡಿದರೆ DKC ಅಂದುಕೊಂಡಷ್ಟು ಸುಲಭಲ್ಲ. ಯಾಕೆಂತಂದರೆ ಅವ್ರು ಏಕಕಾಲಕ್ಕೆ ಸಿದ್ದರಾಮಯ್ಯನೂ ಒಳಗೊಳಿಸ್ಕೊಂಡ್ರು, ತಾವು ಬೇಕಾದಂಥದ್ದನ್ನು ಸಾಧಿಸ್ಕೊಂಡ್ರು. ಯಾಕಂದರೆ ಸಿದ್ದರಾಮಯ್ಯ ಸುತ್ತಮುತ್ತಲು ಒಂದು ಬಲಿಷ್ಠವಾದ ಸಂಘಟನೆ ಇತ್ತು. ಅದನ್ನೆಲ್ಲ ಛೇದಿಸಿ ಛಿದ್ರ ಮಾಡಿ ಅವ್ರನ್ನಷ್ಟು ಹೊಡೆದು ತಮ್ಮ ಕಡೆ ತಗೊಂಡ್ಬಿಟ್ರು. ಹೀಗಾಗಿ ಸಿದ್ದರಾಮಯ್ಯರ ಶಕ್ತಿ ಇವತ್ತು ಮೊದಲಿದ್ದಂಥದ್ದಿಲ್ಲ. ಇದೆಲ್ಲರಿಗೂ ಗೊತ್ತಾಗುವಂಥ ವಿಷಯ ಆಗ್ಯದ. ಹಾಗಂತ ಕೂಡ ಅವ್ರು ಕಡಿಮೆ ಅಂತೂ ಅಲ್ಲ, ಅದು ಮಾತು ಬೇರೆ. ಆದರೆ ರಾಜಕೀಯದಲ್ಲಿ ಇರುತ್ತಿರುವ ಹೆಚ್ಚುಗಳು ಭಾಳ ಮಹತ್ವದ್ದು ಆಗ್ತಾವೆ. ಆ ದಿಶೆಯಲ್ಲೇ DKC ಭಾಳ ಎಚ್ಚರಿಕೆಯಿಂದ ಗುಡ್ ಪ್ಲ್ಯಾನ್ ಮಾಡಿ ಕಾಂಗ್ರೆಸ್ಸನ್ನು ಬಲಿಷ್ಠ ಮಾಡ್ಕೊಂಡಿದ್ದಾರೆ. ಇವತ್ತು 2028ರಲ್ಲಿ ಸಿದ್ದರಾಮಯ್ಯನೂ ತೆಗೆದು ಹಿಡ್ಕೊಂಡಿದ್ದಾರೆ, ಜೊತೆಗೆ BK ಹರಿಪ್ರಸಾದ್ ತೆಗೆದುಕೊಂಡಿದ್ದಾರೆ, ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಮತ್ತು ಈಗಾಗಲೇ ಪರಿಷತ್ ಚುನಾವಣೆಗಳು ಗೆದ್ದು ತೋರಿಸಿದರು ಅವ್ರು ಯಾವ ರೀತಿ ನಾವು ಗೆಲ್ಲಬಹುದು ಅನ್ನೋದನ್ನು. ವಿಶೇಷವಾಗಿ BJPಯ ಶಾರ್ ಅವ್ರು ಮಾಡೋ ತಂತ್ರಗಳನ್ನು ಇವ್ರು ಮಾಡಿದರು. ಅದು ಭಾಳ ಗಮನಾರ್ಹ ವಿಷಯ ಅದ. ಹೀಗಾಗಿ ಇವರು ಎದಕ್ಕೂ ಯಾವುದೇ ಕೆಲಸಕ್ಕೂ ಹೇಸುವವರಲ್ಲ. ವಾಮ್ ಮಾರ್ಗ ಇರ್ಬೋದು, ಸರಳ ಮಾರ್ಗ ಇರ್ಬೋದು, ಯಾವುದೇ ಮಾರ್ಗ ಇರ್ಬೋದು, ಐ ಆಮ್ ರೆಡಿ ಟು ಕಾಂಟೆಸ್ಟ್ ವಿಚ್ ಒನ್ ಮೇ ಬಿ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಅವ್ರನ್ನ ಎದುರಿಸೋದು ಹೇಗಪ್ಪ ಅಂದ್ರೆ ನಾವು ಜಂಟಿಯಾಗಿ, ಇಲ್ಲಾಂದ್ರೆ JDS ಹೊಡೆದು ತೆಗೆದು ಹೋಗ್ಬಿಡ್ತಾರೆ, ಪಾಸ್ ಮಾಡ್ತಾರೆ. BJPಯಲ್ಲಿ ಹೊಡೆದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ದುಡ್ಡಿನ ಮುಂದೆಲ್ಲ ಮೊನ್ನೆ ಪರಿಷತ್ ಚುನಾವಣೆ ಮಾಡಿದ್ದಾರೆ. ಇನ್ನು ಶಿಕ್ಷಕರದ್ದು, ಅದೇ ಪದವೀಧರದ್ದು ಬರುವುದಾವ ಎಲೆಕ್ಷನ್.